ಕೇಳ್ಕೊತೀನಿ. ಸರ್ ಈಗ ಅವರು ಮತ್ತೆ ಮತ್ತೆ ನಾವು ಸಾರಿ ಕೇಳಲ್ಲ, ಯಾಕಂದರೆ ನಾನು ತಪ್ಪು ಮಾಡಿಲ್ಲ, ನಾನು ಪ್ರೀತಿಯಿಂದ ಹೇಳಿರೋದು. ಸೊ ಪ್ರೀತಿಯಿಂದ ಹೇಳಿದ್ದಾದಮೇಲೆ ಕ್ಷಮೆ ಕೇಳೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಸೊ ಏನು ಹೇಳ್ತೀರಾ ಅಂತ? ಸರ್, ನೀವು ಪ್ರೀತಿಯಿಂದ ಕೇಳಿದ್ದೀರೋ ಬೇಕು ಅಂತ ಹೇಳಿದ್ರು ನಾವು ಪ್ರೀತಿಯಿಂದ ದಯವಿಟ್ಟು ಕ್ಷಮೆ ಕೇಳಿ, ತಪ್ಪೇನಿದೆ. ಎಲ್ಲರ ಮನಸ್ಸು ನೋವಾಗಿಲ್ಲ ಅಂತ ಹೇಳ್ತಿಲ್ಲ. ಎಲ್ಲರೂ ನಾವು ಪ್ರೀತಿಯಿಂದ ಕೇಳ್ತೀವಿ, ದಯವಿಟ್ಟು ಕ್ಷಮೆ ಕೇಳಿ, ತಪ್ಪೇನಿದೆ ಸರ್. ನೀವು ತುಂಬ ದೊಡ್ಡ ಮನುಷ್ಯರಾಗ್ತೀರಾ. ನಿಮ್ಮ ಬಗ್ಗೆ ಅಪಾರವಾದ ನಾಟ್ ಓನ್ಲಿ ಕರ್ನಾಟಕರು ಎಲ್ಲರೂ ನಿಮ್ಮ ಬಗ್ಗೆ ಇಟ್ಟಿದ್ದಾರೆ. ನೀವು ಒಳ್ಳೆ ಕಲಾವಿದರು. ನಮ್ಮ ಭಾಷೆ ಬಂದಾಗ ನಮಗೆ ಸ್ವಾಭಿಮಾನ ಮುಖ್ಯ. ನಾವು ನಾಡು ನುಡಿ ಈ ಥರ ವಿಷಯದಲ್ಲಿ ನಾವು ಯಾವತ್ತೂ ತಲೆಬಾಗಲ್ಲ. ನಾವು ಹಚ್ಕೊಂಡಿದ್ದು ಇನ್ನೊಬ್ಬರು ಕೊಟ್ಟಿದ್ದೀವಿ ಹೊರತು ನಾವು ಇನ್ನೊಬ್ಬರು ಇಸ್ಕೊಂಡಿದ್ದ. ಅದರಿಂದ ಈ ವಿಷಯದಲ್ಲಿ ತಮಾಷೆಗಾಗಲಿ ಗೊತ್ತಿಲ್ಲದಲ್ಲೇ ಹೇಳಿ, ಇದನ್ನು ದಯವಿಟ್ಟು ಕ್ಷಮೆ ಕೇಳೋದು ತಪ್ಪಿಲ್ಲ ನಾನು ಹೇಳ್ತೀನಿ. ಸರ್ ನೀವು ಏನೋ ರಾಮ ಶ್ಯಾಮ ಬಾಮ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಸೊ ಅದು ನಿಜನಾ? ಈಗೇನಾದರೂ ಆದರೆ, ಈಗ ತಗ್ ಲೈಫ್ ಸಿನಿಮಾನೇ ಇಲ್ಲಿ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೀವೇನಾದರೂ ಇನ್ನೂ ಆ ಪ್ಲಾನ್ನ ಇಟ್ಕೊಂಡಿದ್ದೀರಾ, ಹೇಗೆ ಏನು ಅಂತ? We at East Point Group of Institutions offer a wide range of courses that provide limitless opportunities, building skills over 2 decades. ರಾಮ ಶ್ಯಾಮಬಾಮ ಮಾಡಿದ್ದೆ, ಅದನ್ನು ತುಂಬ ರೆಕಾರ್ಡಿಂಗ್ ತಿರುಗಿ ಎಫೆಕ್ಟಾಗಿ ಹೊಸ ತಂತ್ರಜ್ಞಾನ ಮಾಡಿದ್ದೆ. ನಾನು ಇವಾಗ ನನ್ನ ಕಾಸು ಮುಖ್ಯ ಅಲ್ಲ, ನನ್ನ ಭಾಷೆ ಮುಖ್ಯ. ನನ್ನ ಭಾಷೆ ನನ್ನ ಮುಖ್ಯ. ಆದ್ದರಿಂದ ಅದರಲ್ಲಿ ಕೋಟಿ ಬಂದು ನಾನು ಮುಟ್ಟಲ್ಲ. ಫಸ್ಟು ಅವರೇ ಕ್ಷಮೆ ಕೇಳಿದ್ರೆ ಮಾತ್ರ ರಿಲೀಸ್ ಇಲ್ಲ, ನಾನು ಮಾಡಲ್ಲ. ತೆಗೆದಲ್ಲಿ ದಬ್ಬದಲ್ಲಿ ಇರ್ತೀನಿ, ನೆಸಿಟಿ ಇಲ್ಲ. ನನಗೆ ದುಡ್ಡು ನಾನು ಸಂಪಾದನೆ ಮಾಡೋ ಬುದ್ಧಿದೆ. ಆದರೆ ನನ್ನ ಭಾಷೆ ಮಾರ್ಕೊಂಡು ನಾನು ಸಂಪಾದನೆ ಮಾಡೋವಂಥ ಅವಿವೇಕಿ ಅಲ್ಲ. ಅದನ್ನು ನಾನು ಯಾವ ಕಾರಣಕ್ಕೂ ರಿಲೀಸ್ ಮಾಡಲ್ಲ. ನಾನು ಸಿನಿಮಾ ರಾಮ ಶ್ಯಾಮಮ್ಮ ಯಾವ ಕಾರಣಕ್ಕೂ ರಿಲೀಸ್ ಮಾಡಲ್ಲ. ಆ್ಯಕ್ಚುಲಿ ಮಾಡಬೇಕು ಅಂದ್ಕೊಂಡಿದ್ದೆ, ಅದರಿಂದ ನಾನೀಗ ಮಾಡಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಫಸ್ಟು ನನಗೆ ನನ್ನ ಭಾಷೆನ ಯಾವತ್ತೂ ಇನ್ನೊಬ್ರು ಯಾರೇ ಆಗಲಿ, ಇವರು ಅಂತಲ್ಲ ಯಾರೇ ಆಗಲಿ, ಯಾವ ರಾಜ್ಯದವ್ರಿಗೆ ಆಗಲಿ, ಯಾರು ಮಾತಾಡಬಾರ್ದು. ಇಲ್ಲಿ ಯಾರು ದೊಡ್ಡವ್ರು ಚಿಕ್ಕವರಿಲ್ಲ, ಎಲ್ಲ ಒಂದೇ ತಾಯಿ ಮಕ್ಕಳು. ಅದನ್ನು ಭೇದ ಭಾವ ಮರೆತು ಕಮಲವ್ರು ಕೂಡಲೇ ಇದ್ರ ಬಗ್ಗೆ ಕ್ಷಮೆ ಹಾಸೋರು ತುಂಬ ನಾವು ಹೇಳ್ತೀವಿ, ಪ್ರೀತಿಯಿಂದ ಹೇಳ್ತೀವಿ, ದಯವಿಟ್ಟು ಕ್ಷಮೆ ಹಾಕಿ ಅಂತ ಕೇಳ್ತೀವಿ. ಸರ್ ನೀವು ಅವ್ರ ಜೊತೆ ಕೆಲಸ ಮಾಡಿದ್ದೀರಾ, ಮೇ ಬಿ ಒಡನಾಟ ಇರುತ್ತೆ, ಹೇಗೆ ಆ ಮನುಷ್ಯ ಅಂತ? ಆ ಮನುಷ್ಯ ತುಂಬ ಒಳ್ಳೆಯ ವ್ಯಕ್ತಿ, ಎರಡನೇ ಮಾತಿಲ್ಲ, ತುಂಬ ಒಳ್ಳೆಯ ವ್ಯಕ್ತಿ. ಆಮೇಲೆ ಮಾತು ಕೊಟ್ಟರೆ ಬೇರೆ ಥರ ಆಡಲ್ಲ. ಅವ್ರು ಇದರಲ್ಲಿ ಯಾಕೆ ಈ ಥರ ಆಟ ಮಾಡಿದ್ರೆ ಗೊತ್ತಿಲ್ಲ. ಅವ್ರಿಗೆ ಯಾರೋ ರಾಂಗ್ ಗೈಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ನಿಧಾನಕ್ಕೆ ಹೋಗಿ ಹೇಳಿದ್ರೆ ನಿಜವಾಗ್ಲೂ ಒಪ್ಕೋತಾರೆ, ಮಾಡ್ತಾರೆ ಅಂತ ನನಗೆ ಗ್ಯಾರಂಟಿ ಇದೆ. ಯಾಕೆಂದರೆ ಅವ್ರು ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡ್ದಲ್ಲೇ ಯಾರೋ ಬೇಕು ಅಂತ ಇದು ಮಾಡೋದ್ರಿಂದ ಮಾಡ್ತಾರೆ. ಇಲ್ಲ, ಈಸ್ ದ ಒನ್ ಆಫ್ ದಿ ಬೆಸ್ಟ್ ಪರ್ಸನ್. ಏನು ಹೇಳಿದ್ರೆ ಅದು ಮಾಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವರು ಇನ್ನೊಂದ್ಸತಿ ನೋಡಿಬಿಟ್ಟು ದಯವಿಟ್ಟು ಕೂಡಲೇ ಹೇಳಿ, ನೀನು ಸಿನಿಮಾ ರಿಲೀಸ್ ಆಗಲ್ಲ, ನಿಮಗೆ ಬೇಕಾಗಿಲ್ಲ ಬಿಡಿ ಸಮಯ. ಇವತ್ತು ನೀವು ತುಂಬ ಎತ್ತರಕ್ಕೆ ಬೆಳೆದಿದ್ದೀರಾ, ತುಂಬ ಇದೆ. ಆದರೆ ಪ್ರೇಕ್ಷಕನಿಗೆ ಸಿನಿಮಾ ಬೇಕು, ಥಿಯೇಟ್ರುಗಳು ಸಿನಿಮಾ ಬೇಕು. ಅದರಿಂದ ನಾವು ವಾಣಿಜ್ಯ ಮಂಡಳಿ ಮುಖಾಂತರ ಹೇಳ್ತೀವಿ, ನೀವು ಕ್ಷಮಾಪಣೆ ಕೇಳಿ, ನೀವು ಒಳ್ಳೆ ಕಲಾವಿದರು ಅಂತ ಹೇಳೋಕ್ಕೆ ಇಷ್ಟವೆ. ಆಮೇಲೆ ನಮ್ಮ ಭಾಷೆಗಿಂತ ಯಾರೂ ದೊಡ್ಡವರಲ್ಲ. ನನ್ನ ಭಾಷೆ ನನ್ನ ಮುಖ್ಯ, ಯಾರೇ ಕಲಾವಿದರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಇವತ್ತು ಪ್ರತಿಯೊಬ್ಬರೊಂದು ಕರ್ನಾಟಕದ ವಾಣಿಜ್ಯ ಮಂಡಳಿ ಬಂದು ಬ್ಯಾನ್ ಮಾಡಿ ಯಾರೂ ಹಾಕಲ್ಲ. ಅದು ಬಂದು ಹೇಳೋ ನೆಸಿಟಿ ಇಲ್ಲ. ನಮಗೂ ಸ್ವಾಭಿಮಾನ ಇದೆ. ನನ್ನ ಭಾಷೆನ ಇನ್ನೊಬ್ಬ ಬೈದಾಗ ನಾವು ಸಿನಿಮಾಗಳು ಹಾಕ್ತಾರೆ, ಯಾರೂ ಹಾಕಲ್ಲ. ಅದ್ರ ಬಗ್ಗೆ ನೀವೆಲ್ಲ ದಯವಿಟ್ಟು ಸಂಘ ಸಂಸ್ಥೆಯವ್ರಿಗೆ ಹೇಳ್ತೀನಿ, ನೀವು ಬಂದು ಕರ್ನಾಟಕ ವಾಣಿಜ್ಯ ಮಂಡಳಿ ಇರೋದು ನನ್ನ ಭಾಷೆ ಮಾರಕ, ನನ್ನ ಭಾಷೆ ಉಳಿಸೋಕ್ಕೆ. ಇವತ್ತು ಎಲ್ಲ ಕರ್ನಾಟಕ ಸಂಘ ಸಂಸ್ಥೆಗಳು ದಯವಿಟ್ಟು ತುಂಬ ಹೋರಾಟ ಮಾಡಿ ನಿಜವಾಗ್ಲೂ ಇವತ್ತೇನಾದ್ರು ಕನ್ನಡ ಸಂಘ ಸಂಸ್ಥೆ ಇಲ್ಲ ಅಂದರೆ ನಮ್ಮ ಕನ್ನಡಕ್ಕೆ ಇನ್ನೂ ಬೇರೆ ಥರ ಆಗಿರೋದು. ಇವತ್ತು ನೀವು ಸೋನು ನಿಗಮ್ದಾಗಿರ್ಬೋದು, ಆಮೇಲೆ ಈ ಸಿಂಗರ್ಗಳು, ಇವರೆಲ್ಲ ಭಾರಿ ಮಾಡ್ತಲ್ಲ. ಇದಕ್ಕೆಲ್ಲ ಮುಂದಕ್ಕೆ ಒಂದು ಕಡಿವಾಣ ಹಾಕಬೇಕು. ಅದು ಯಾವ ರೀತಿ ಕಡಿವಾಣ ಹಾಕಬೇಕು ಅಂತ ಕೂತ್ಕೊಂಡು ನಮ್ಮ ಸಂಘ ಸಂಸ್ಥೆ ಕೂತ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ನಮ್ಮ ಭಾಷೆ ಉಳಿದು